ಈಗ ಮುಂದಕ್ಕೆ ಹೋಗೋಣ. ಅದೇನೋ ರಗಡ 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 ರಗಡ. ಓಕೆ, ಬಾಳು ಎಲ್ಲಿದ್ಯಪ್ಪ? ಬಾಳು, ಜೋಡಿ ನಂಬರ್ 1 ಹಳ್ಳಿ ಉತ್ಸವ ಬಂದಿದ್ಯಾ? ಬಾಯ್ಲೆ ಸಕ್ಕತ್ತಾಗಿ ಡ್ರೆಸ್ ಹಾಕೊಂಬಂದಿದ್ಯಾ ಬಾಳು. ಥ್ಯಾಂಕ್ ಯು ಅಣ್ಣ. ಓಕೆ ಬಾಳು, ಸ್ಟೇಜಿಗೆ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಬಾಳು. ಹಾಡು ಆಡ್ಬೇಕಣ್ಣ. ಮತ್ತೆ ಹಾಡತ್ತಾನೆ ಶುರು ಮಾಡು. ಅದಕ್ಕಿಂತ ಫಸ್ಟ್ ನಮ್ಮ ಅಣ್ಣನ ಬಗ್ಗೆ ಹೇಳ್ದಿರ್ಕ ಹೆಂಗ? ನಾನೇ ಮರ್ತು ಬಿಟ್ಟಿದ್ದೆ, ಹೇಳು. ಅಲ್ಲ, ಕಾಮನ್ ಬಿಲ್ಲಿಗೆ 7 ಬಣ್ಣ. ವಾ ವಾ. ನಮಗಿರೋನ್ ಒಬ್ಬನೇ ಅಣ್ಣ, ನಮ್ ಕುರಿ ಅಣ್ಣ. ಸಾಕು, ನನಗೆ ಜಾಸ್ತಿ ಹೊಗಳಿಕೆ ಬೇಡಪ್ಪ. ನನಗೆ ಹೊಗಳಿಕೆ ಅನ್ನೋದು ಇಷ್ಟ ಇಲ್ಲ. ಆಡ್ಬಿಡಪ್ಪ, ಆಡ್ಬಿಡಪ್ಪ. ಆಯ್ತಣ್ಣ. ರಿವರ್ ಬಾಕ್ಸ್. ರಿವರ್ ಬಾಕಿಪ್ಪ ಅದು. ಹಲೋ, ಸಖತ್ ಹಾಕ್ಸಿರ. ಬರ್ತಾ ಇದೆಯಾ? ಇಲ್ಲ ಹಲೋ ಹಲೋ ಹಲೋ. ಕಾಮನ ಕಿರಿಯ ನಿವಾಸಿಗಳಿಗೆ ಕುರ್ಕುರಿ ಆರ್ಕೆಸ್ಟ್ರಾ ವತಿಯಿಂದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಈಗ ನನ್ನ ಶಿಷ್ಯ ಬಾಳು ಅವರು ಒಂದು ಅದ್ಭುತವಾದ ಹಾಡನ್ನು ನಿಮಗೋಸ್ಕರ ಆಡ್ತಾ ಇದ್ದಾನೆ. ಜೋರಾದ ಚಪ್ಪಾಳೆ ಬರಲಿ. ಕಾಮನಕೆರೆ ಊರ ಚಂದ, ಇಲ್ಲಿಯ ಜನ ಚಂದ, ಎಲ್ಲಾರ ಮನಸ್ಸು ಶ್ರೀಗಂಧ, ಎಲ್ಲಾರ ಮನಸ್ಸು ಶ್ರೀಗಂಧ. ಬಂದೇವ ದೂರಿನಿಂದ ನೋಡ್ಯಾರ ಬಾಳ ಚಂದ, ಏನ್ ಹೇಳಿ ಇವ್ರ ಪ್ರೀತಿ ಮುಂದ, ಏನ್ ಹೇಳಿ ಇವ್ರ ಪ್ರೀತಿ ಮುಂದ. ಅಕ್ಕ ತಂಗಿಯರೆಲ್ಲ ಸೇರಿ ನಮಗೆಲ್ಲ ಆರ್ತಿ ಮಾಡಿ ನಕ್ಕು ನಲದಾರ ನಮ್ಮ ಜೋಡಿ, ನಕ್ಕು ನಲದಾರ ನಮ್ಮ ಜೋಡಿ. ಎತ್ತಿನ ಬಂಡಿ ಹೂಡಿ ಮುತ್ತಿನ ಮೆರವಣಿಗೆ ಮಾಡಿ ಹಾಡಿ ಕುಣದಾರ ನಮ್ಮ ಜೋಡಿ, ಹಾಡಿ ಕುಣದಾರ ನಮ್ಮ ಜೋಡಿ. ಕಾಮನಕೆರೆ ಊರ ಚಂದ, ಇಲ್ಲಿಯ ಜನ ಚಂದ, ಎಲ್ಲಾರ ಮನಸ್ಸು ಶ್ರೀಗಂಧ, ಎಲ್ಲಾರ ಮನಸ್ಸು ಶ್ರೀಗಂಧ. ಥ್ಯಾಂಕ್ ಯು. ನಮ್ಮ ಶಿಷ್ಯ ಬಾಳೆಗೆ ಜೋರಾದ ಚಪ್ಪಾಳೆ. ಓಕೆ, ನಮ್ಮ ಮುದ್ದಾದ ಜೋಡಿಗಳು ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಾಯ್ತು. ಅಂದ ಮೇಲೆ ಇವತ್ತು ಈ ವೇದಿಕೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು 100% ಫಿಕ್ಸ್ ಅಂತ ಹೇಳ್ತಾ ಎಲ್ಲಾ ಜೋಡಿಗಳ ಹತ್ರ ಅವರ ಹಳ್ಳಿ ಜೀವನದ ಬಗ್ಗೆ ನಾವು ಮಾತಾಡೋದಿದೆ. ಸೊ ಬರ್ಲಿ, ನಮ್ಮ ಮುದ್ದಾದ ಜೋಡಿಗಳಿಗೆ ಜೋರಾದ ಚಪ್ಪಾಳೆ. ಇವತ್ತು ಈ ವೇದಿಕೆಯಲ್ಲಿ ಹಳ್ಳಿ ಜನರ ಮುಂದೆ ಡಾನ್ಸ್ ಮಾಡಿದ್ದು ಹೇಗೆ ಅನಿಸ್ತು ನಿಮ್ಗೆ? ಮೊದಲು ಬಂದಾಗ್ಲೇ ನೋಡ್ದೆ, ಭಯ ಆಯ್ತು. ಅದಕ್ಕೆ ಗಾಗಲ್ಸ್ ಹಾಕೊಂಡ್ಬಿಟ್ರೆ ಜನ ನೋಡಲ್ಲ, ಭಯ ಆಗಲ್ಲ ಅನ್ಸ್ತು. ಶ್ವೇತು, ಇವರೇ ಹಿಂಗ್ ಡ್ಯಾನ್ಸ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹಳ್ಳಿಲಿ ಇರುವಂತ ರೆಟ್ರೋ ಹೀರೋಯಿನ್ಸ್ ಅಂದ್ರೆ ಅಜ್ಜ ಅಜ್ಜಿರ್ ಬಂದು ಇವ್ರು ಮಾಡಿರೋ ಹಾಡ್ಗೆ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಬರ್ಲಪ್ಪ, ನಮ್ಮ ಅಜ್ಜ ಅಜ್ಜಿರ್ಗೊಂದು ಜೋರಾದ ಚಪ್ಪಾಳೆ. ಶ್ವೇತು, ನನ್ಗೆ ಒಂದೇ ಒಂದು ಡೌಟ್ ಇದೆ. ಶ್ವೇತು, ಏನ್ ಡೌಟು? ಸರ್, ನೀವಿಬ್ರು ಗಂಡ ಹೆಂಡತಿರೇ ಅಲ್ವಾ ಬಂದಿರೋದು? ಖಂಡಿತ ಸರ್. ಮತ್ತೆ ಹೆಗಲ ಮೇಲೆ ಕೈ ಹಾಕೊಳ್ಳಿ ಸರ್. ದೂರ ಯಾಕೆ ನಿಂತಿದ್ದೀರಾ? ನೀವ್ ಹಾಕೊಳ್ಳಿ. ಈ ಸ್ಟೇಜ್ ಇಲ್ಲಿ ಕಟ್ ಮಾಡಿದಾರೆ, ಇಲ್ಲ ಪುಸ್ತಕನ್ ಬಂದ್ಬಿಟ್ರು ಅವರು. ಸರ್, ನೀವು ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಶ್ವೇತು, ನೀನ್ ಮಾಡಿರೋ ಕೆಲಸ ಎಂತದ್ದು ಅವ್ರನ್ನ ಕೇಳೋಣ. ಅಣ್ಣ, ಅಲ್ಲಿ ಕೂತವ್ರು ಇವ್ರಿಗೆ ಡ್ಯಾನ್ಸ್ ಮಾಡಿದ ತಕ್ಷಣ ಅವ್ರು ಎದ್ದು ಬಂದ್ರಲ್ಲ, ಸರಿ ಅನ್ಸ್ತಾ ಇದೆಯಾ ಅಣ್ಣ? ಕಲೆ ಅನ್ನೋದು ಇರುತ್ತಲ್ಲ, ಬರ್ತಾರೆ. ಬನ್ನಿ ಅಪ್ಪಾಜಿ, ಕರೆಕ್ಟ್ ಹೇಳಿದ್ರಿ.